ವೆಲ್ಕಮ್ ಬ್ಯಾಕ್ ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ತಮ್ಮನೇಲಿ ನೋಡಿದ್ಮೇಲೆ ಮಾಕ್ ರೌಂಡ್ ರಿಸಲ್ಟ್ ಬಂತು. ಮುಂದೆ ಮಾಡೋದೇನು ನನಗೆ ಅಂತೂ ಏನೂ ಗೊತ್ತಿಲ್ಲ. ಸೊ ತಲೆ ಫುಲ್ ಚಿಟ್ಟಿಡ್ತೈತಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲಾಟ್ ಆಗಿರ್ತೈತಿ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲಾಟ್ ಆಗೋದಿಲ್ಲ, ಫುಲ್ ಟೆನ್ಷನ್ ಒಳಗೆ ಇರ್ತಾರೆ. ಕಾಮನ್ ಇದೆ, ಯಾಕಂದರೆ ನಂಗೆ ಎಲ್ಲರಿಗೂ ಕಾಲೇಜ್, ನಮ್ಮ ದೋಸ್ತ ಕಾಲೇಜ್ ಸಿಕ್ಕೈತಿ, ನಂಗೆ ಇನ್ನೂ ಕಾಲೇಜ್ ಸಿಕ್ಕಿಲ್ಲ, ನಾನು ಹೆಂಗೆ ಮಾಡಲಿ ಅನ್ನೊಂದು ಫ್ರಸ್ಟ್ರೇಷನ್ ಒಳಗೆ ಇರ್ತಾರೆ. ಏನೂ ವರಿ ಮಾಡ್ಕೋಬೇಡ್ರಿ, ನಿಮ್ಮ ಕಾಲೇಜ್ಗಳ ಸೀಟ್ ಅದಾವು, ನಿಮ್ಮ ಕಾಲೇಜ್ ಅಲಾಟ್ ಆಗ್ತೈತಿ, ಯಾವುದ್ರ ಬಗ್ಗೆನೂ ಟೆನ್ಷನ್ ತೊಗೋಬೇಡ್ರಿ. ಜಸ್ಟ್ ಕೂಲಾಗಿ ಕುಂತು ಥಿಂಕ್ ಮಾಡಿ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಎಡಿಟ್ ಮಾಡಬೇಕು. ಸೊ ಒಂದು ಪ್ರೊಸೀಜರನ್ನು ಹೇಳ್ತೇನಂತ. ಸೊ ಇನ್ನೂ ಯಾರು ಫಾಲೋ ಆಗಿಲ್ಲಲ್ಲ, ಫಾಲೋ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೇನೋ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ತುಂಬ ಪ್ರಾಬ್ಲಮ್ ಎಲ್ಲ ಆಗತ್ತಂದ್ರೆ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋಕತ್ತಿಲ್ಲ, ಸೊ ಅವ್ರಿಗೆ ಮ್ಯಾಟ್ರ್ ಏನಂತ ಹೇಳಿ ಗೊತ್ತಾಗತ್ತಿಲ್ಲ. ಸೊ ಗೊತ್ತಾಗದೇ ಇರೋ ಕಾರಣ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಆಪ್ಷನ್ ಎಂಟ್ರಿ ಮಾಡಿದ್ರು ತಪ್ಪಾಗಿ ಮಾಡ್ಯಾರ, ಕರೆಕ್ಟಾಗಿ ಒಂದು ರೆಫರೆನ್ಸ್ ತೊಗೊಂಡು ಆಪ್ಷನ್ ಎಂಟ್ರಿ ಮಾಡಿಲ್ಲ. ಸೊ ಅದಕ್ಕೆ ಜಸ್ಟ್ ಒಂದು ಶೇರ್ ಮಾಡೋದ್ರಿಂದ ನಿಮಗೇನಾಗೋದಿಲ್ಲ. ಸೊ ನೀವು ಒಂದು ಶೇರ್ ಮಾಡೋದ್ರಿಂದ ನಾವೇನು ಕೋಟ್ಯಾಧಿಪತಿನೂ ಆಗೋದಿಲ್ಲ, ನಿಮ್ಮ ಫ್ರೆಂಡ್ಸಿಗೆ ಒಂದು ಒಳ್ಳೆ ನಾಲೆಜ್ ಸಿಗ್ತೈತಿ, ಅವನಿಗೂ ಒಂದು ಒಳ್ಳೆ ಕಾಲೇಜ್ ಸಿಗ್ತೈತಿ, ಅಷ್ಟೇ ಇಂಟೆನ್ಷನ್. ಸೊ ಶೇರ್ ಮಾಡಿರಿ ಮತ್ತು ಹೋಗೋಣಂತ ಈಗ ಕಂಟೆಂಟ್ ಕಡೆ. ಸೊ ಇವಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿರ್ತೈತಿ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿರೋದಿಲ್ಲ. ಅಲಾಟ್ ಆಗಿಲ್ಲ ಅಂತೇಳಿ ಯಾವುದೂ ಟೆನ್ಷನ್ ತೊಗೋಬೇಡ್ರಿ, ಅಲಾಟ್ ಆಗೇ ಆಕೈತಿ, 100% ನಾ ಕೊಡ್ತೀನಿ ನಿಮಗೆ. ಸೊ ಏನಂದ್ರೆ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿರಬೇಕು. ಇವಾಗ ಆಲ್ರೆಡಿ ಒಂದು ವೀಡಿಯೋ ಹಾಕೀನಿ, ಆಪ್ಷನ್ ಎಂಟ್ರಿ ನಿಮ್ಮ ಕಾಲೇಜ್ ಅಲಾಟ್ ಆಗಿಲ್ಲಲ್ಲ, ಸೊ ನೀವು ಏನು ಮಾಡಬೇಕು ಅಂತ ಹೇಳ್ಕೊಂಡು ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ವೀಡಿಯೋ ಐತಿ. ಸೊ ಜಸ್ಟ್ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋ ಸಿಗ್ತೈತಿ, ಅದನ್ನು ಒಂದು ಸ್ವಲ್ಪ ನೋಡಿರಿ, ನಿಮ್ಗೆ ಆರಾಮಾಗಿ ಗೊತ್ತಾಕೈತಿ. ಸೊ ಅಲಾಟ್ ಆದವ್ರು ಏನು ಮಾಡಬೇಕು, ಅಲಾಟ್ ಆದವ್ರು ಏನಿಲ್ಲ, ಅಲಾಟ್ ಆಗದೇ ಇರೋರು ಏನು ಮಾಡಬೇಕು ಅದನ್ನು ಹೇಳ್ತೀನಿ ಅಂತ ಇದ್ರಾಗ. ಸೊ ಇವಾಗ ಅಲಾಟ್ ಆದವ್ರಿಗೆ ಅಂದರೆ ಮಾಕ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿರೋರಿಗೆ 90% ನೆಕ್ಸ್ಟ್ ಅವರಿಗೆ ಫಸ್ಟ್ ರೌಂಡಲ್ಲಿ ಅದೇ ಒಂದು ಕಾಲೇಜಲ್ಲಿ ಸಿಗುವಂಥ ಸಾಧ್ಯತೆಗಳು 90% ಇರ್ತೈತಿ. ಸೊ ಅದಕ್ಕೆ ನೀವು ಜಸ್ಟ್ ಅದನ್ನು ಒಂದು ಸ್ವಲ್ಪ ಎಡಿಟ್ ಮಾಡ್ಕೋಬೋದು. ಇಲ್ಲ ಸರ್ ನನಗೆ ಈಗ ಸಿಕ್ಕಂಥ ಕಾಲೇಜೇ ಬೇಕು ಅಂದ್ರೆ ಈಗ ಒಂದು ಕಾಲೇಜ್ ಅಲಾಟ್ ಆಗಿರ್ತೈತಿ, ನನಗೆ ಇದು ಇಷ್ಟ ಐತಿ, ನಾನು ಇದೇ ಕಾಲೇಜಿಗೆ ಹೋಗ್ತೀನಿ ಅಂದ್ರೆ ಆ ಒಂದು ಎಷ್ಟು ನಂಬರ್ ಇರ್ತೈತಿಲ್ಲ ಆ ಒಂದು ಕಾಲೇಜ್ ನಂಬರನ್ನು ತೆಗೆದು ಫಸ್ಟ್ ನಂಬರಿಗೆ ಹಾಕಿಬಿಡ್ರಿ, ಅಂದ್ರೆ ಪ್ರಿಯಾರಿಟಿ ನಂಬರನ್ನು ಅದಕ್ಕೆ ಚೇಂಜ್ ಮಾಡಿಬಿಡ್ರಿ. ಇವಾಗ ಒಂದು 15ನೇ ಕಾಲೇಜ್ ನಿಮಗೆ ಅಲಾಟ್ ಆಗೈತಿ, ನಮಗೆ ಇದೇ ಬೇಕು, ನಾನು ಇದಕ್ಕೆ ಹೋಗಿ ಜಾಯ್ನ್ ಆಗ್ತೀನಿ ಅಂದ್ರೆ ನೀವು 15 ನಂಬರನ್ನು ಚೇಂಜ್ ಮಾಡಿರಿ. 15 ನಂಬರನ್ನು ಪ್ರಿಯಾರಿಟಿ ವೈಸ್ ಸೆಟ್ ಮಾಡಬೇಕಾದ್ರೆ 1 ನಂಬರ್ ಅಂತ ಕೊಡ್ರಿ. ಸೊ ಆಮೇಲೆ 1 ನಂಬರ್ ಇರ್ತಕ್ಕಂಥದ್ದು 15 ನಂಬರಿಗೆ ಕೊಡ್ರಿ. ಸೊ ಅಂದ್ರೆ 15ನೇ ನಂಬರ್ 1ಗೆ ಹೋಗ್ತೈತಿ, ಒನ್ ಇರೋ ಕಾಲೇಜ್ ತಳಗೆ ಬರ್ತೈತಿ. ಸೊ ಹಿಂಗೆ ಮಾಡಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸಹ ಇದೇ ಕಾಲೇಜ್ ಸಿಗ್ತೈತಿ. ಇಲ್ಲ ಸರ್ ನನಗೆ ಇದು ಬ್ಯಾಡ ಕಾಲೇಜ ಅಂದರೆ ಸೊ ಈಗ ಅಲಾಟ್ ಆಗಿರ್ತಕ್ಕಂಥ ಕಾಲೇಜನ್ನ ಫುಲ್ಲು ಕೆಳಗೆ ತೊಗೊಂಬರ್ರಿ. ಅಂದರೆ ಒಂದು 15ನೇ ಕಾಲೇಜ್ ಅಂತ ಹೇಳಿದೆ, ನನಗೆ ಕಾಲೇಜ್ ಬೇಡ. ಸೊ 15ನೇ ಕಾಲೇಜ್ ಇರ್ತಕ್ಕಂಥದ್ದು ನೀವು 100 ಕಾಲೇಜ್ ಅಲಾಟ್ ಮಾಡಿ, ನೀವು ಒಂದು 100 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಂದರೆ 15ನೇ ಕಾಲೇಜನ್ನು 100ನೇ ನಂಬರಿಗೆ ಹಾಕಿರಿ, 100ನೇ ನಂಬರ್ ಕಾಲೇಜನ್ನು ಮೇಲೆ ಹಾಕಿರಿ. ಸೊ ಈ ರೀತಿಯಾಗಿ ನೀವು ಕಾಲೇಜನ್ನು ತಳಗೋ ಮೇಲೆ ಎಡಿಟ್ ಮಾಡ್ಕೋಬೋದು. ಸೊ ಏನು ಹೇಳಿದೆ, ಸೊ 90% ಅವರಿಗೆ ಸಿಗುವಂಥ ಸಾಧ್ಯತೆ ಇರ್ತೈತಿ. ಸೊ ಫಸ್ಟ್ ರೌಂಡ್ ಅಲ್ಲ, ಸೊ ಅದಕ್ಕೆ ಆ ರೀತಿಯೇ ಆಗಿರ್ತೈತಿ. ಮತ್ತು ಅಲಾಟ್ ಆಗಿಲ್ಲ ಅನ್ನೋರು ಎಡಿಟ್ ಮಾಡಿಕೊಡ್ರಿ. ಎಡಿಟ್ ಬಗ್ಗೆ ಹೆಂಗೆ ಅಂತೇಳಿ ನಾನು ಒಂದು ವೀಡಿಯೋ ಮಾಡಿನಿ ಅಂತ ಹೇಳಿದೆ. ಸೊ ಎಡಿಟ್ ಮಾಡಿರಿ, ಇನ್ನೊಂದು ಸ್ವಲ್ಪ ಕಾಲೇಜಸ್ನ ಆ್ಯಡ್ ಮಾಡಿರಿ ನೀವು ಅಲಾಟ್ ಆಗದೇ ಇರೋರು. ಸೊ ಈ ಒಂದು ಎಡಿಟಿಂಗ್ ಟೈಮಿಂಗ್ ಒಂದು ಅವರು 3 ದಿನ ಕೊಡ್ತಾರೆ. ಆರಾಮಾಗಿ ನೀವು ಹಗಲರೆ ಮಾಡಿರಿ, ರಾತ್ರಿಯರೇ ಮಾಡಿರಿ, ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ ಅವಾಗ ನೀವು ಎಡಿಟಿಂಗ್ ಆಪ್ಷನನ್ನು ಮುಗಿಸ್ಬಿಡ್ರಿ. ಭಾಳೇನೆಲ್ಲ ಜಸ್ಟ್ ಎಡಿಟ್ ಮಾಡೋಕ್ಕೆ ಎಷ್ಟಪ್ಪ ಅಂದ್ರೆ ಒಂದು 20ರಿಂದ 30 ನಿಮಿಷ ಸಾಕು ಅನ್ಕೋತೀನಿ. ಸೊ ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ 20ರಿಂದ 30 ನಿಮಿಷ. ನಿಮ್ಗೆ ಏನಾದರೂ ಎಲ್ಲ ಪರ್ಫೆಕ್ಟ್ ಇದ್ರಿ, ಅದ್ರ ಬಗ್ಗೆ ಗೊತ್ತಿದ್ರಿ ಅಂದರೆ ಜಸ್ಟ್ 5 ನಿಮಿಷದ ಕೆಲಸ. 5 ನಿಮಿಷ ಅಂತೂ ಕೊಡೋಕೆ ಆಗೇ ಆಕೈತಿ, ಯಾಕಂದ್ರೆ ನಿಮ್ಮ ಜೀವನದ ಪ್ರಶ್ನೆ ಐತಿ, ಇನ್ನೊಬ್ರದಂತೂ ಅಲ್ಲ. ಬೇರೆ ಯಾರಿಗೋ ಸರ್ ಕೆಲಸ ಅಂತೂ ಮಾಡೋಕತ್ತಿಲ್ಲ, ಇನ್ನೊಬ್ರಿಗೆ ಯಾರಿಗೂ ಸೀಟ್ ಹುಡುಕಿ ಕೊಡೋಕತ್ತಿಲ್ಲ. ನಿಮ್ಮ ಲೈಫ್ ಐತಿ, ನೀವು ಜಸ್ಟ್ ಒಂದು 5 ನಿಮಿಷ ನಿಮ್ಮ ಲೈಫ್ ಬಗ್ಗೆ ಇನ್ವೆಸ್ಟ್ ಮಾಡಿದ್ರಿಂದ ಆರಾಮಾಗಿ ನೀವು ಒಂದು ಕಾಲೇಜ್ ಪ್ರಿಯಾರಿಟಿ ವೈಸ್ನ ಸೆಟ್ ಮಾಡ್ಕೋಬೋದು. ಸೊ ಮತ್ತಿನ್ನು ರೆಫರೆನ್ಸ್ ಆಗಿ PDF ತೊಗೋಬೇಕು. ರೆಫರೆನ್ಸ್ PDF ಹೆಂಗಪ್ಪ ಅಂದ್ರೆ ಇವಾಗ ಮಾಕ್ ರೌಂಡ್ದು ಕಟಪ್ ಲಿಸ್ಟ್ ಬಂದಿರ್ತೈತಿ. ಸೊ ಮಾಕ್ ರೌಂಡ್ ಕಟಪ್ ನೋಡಿರಿ, ಅಲ್ಲಿ ನಿಮ್ಮೊಂದು ರ್ಯಾಂಕ್ ಅಂದರೆ ನಿಮ್ಮೊಂದು ಕ್ಯಾಟಗರಿ ಆಗಿರ್ಬೋದು, ನಿಮ್ಮೊಂದು ಕ್ಯಾಸ್ಟ್ ಆಗಿರ್ಬೋದು, ಅಲ್ಲಿ ಒಂದಿಷ್ಟು ಇದು ಮಾಡ್ಯಾರ ಅಂದರೆ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದೊಂದು 2A ಐತೆ ಅಂತ ಅನ್ಕೋರಿ, 2A ಜನರಲ್ ಒಳಗದಿರಿ ನೀವು, ಈಗ 2AG ಅಂತ ಹೇಳಿರ್ತೈತಿ. ಅಲ್ಲಿ ನಿಮ್ಮೊಂದು 1500 ಕಟಪ್ ನಿಂತೈತಿ. ಸೊ ನಿಮ್ಮ ಒಂದು ರ್ಯಾಂಕ್ ಬಂದ್ಬಿಟ್ಟು 1300 ಇರ್ತೈತಿ. ಸೊ ಅದಕ್ಕೆ ನಿಮ್ಗೆ ಆ ಕಾಲೇಜ್ ಸಿಗ್ತಿರ್ತೈತಿ. ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ರಿ. ಸೊ ಆ್ಯಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೊಂದು ಚೆನ್ನಾಗಿರೋ ಕಾಲೇಜ್ ಅಲ್ಲಿ ಅಲಾಟ್ ಆಕೈತಿ 2-3 ಡೇಸ್ ಒಳಗೆ. ಅಂದ್ರೆ ಇವಾಗೇನು ಮಾಕ್ ರೌಂಡ್ ಮುಗೀತು, ಮಾಕ್ ರೌಂಡ್ ಎಡಿಟಿಂಗ್ ಬಿಟ್ಟಾರ. ಸೊ ಎಡಿಟಿಂಗ್ ಆದಮೇಲೆ ಒಂದು 2-3 ಡೇಸಲ್ಲಿ ಫಸ್ಟ್ ರೌಂಡ್ ರಿಸಲ್ಟು ಬರ್ತೈತಿ. ಫಸ್ಟ್ ಒಂದು ರಿಸಲ್ಟ್ ಬಂತು ಅಂದರೆ ಅಲ್ಲಿ ನೀವು ಮತ್ತೆ ಮುಂದೆ ಹೋಗಿ ಎಲ್ಲ ಕಾಲೇಜಿಗೆ ಯಾವೆಲ್ಲ ಕಾಲೇಜ್ ಅಲಾಟ್ ಆಗಿರ್ತೈತಿ ಅದ್ರ ಬಗ್ಗೆ ರೆಫರೆನ್ಸ್ ಮಾಡಿ ಕಾಲ್ ಮಾಡಿ ಎಲ್ಲ ಕೇಳಬೇಕು. ಕಾಲೇಜ್ ಬಗ್ಗೆ ಇವಾಗ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ, ಕಾಲಿನೇ ಕುಂದಿರ್ತೀರಿ, ಮನ್ಯಾಗ ಕೆಲಸ ಅಂತೂ ಏನೂ ಇರೋದಿಲ್ಲ. ಜಸ್ಟ್ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಕಾಲೇಜ್ಗಳಿಗೆ ಫೋನ್ ಮಾಡಿ, ಕಾಲೇಜ್ ಹೆಂಗೈತಿ, ಏನೈತಿ, ನಮಗೆ ಮುಂದೆ ಪ್ಲೇಸ್ಮೆಂಟ್ ಹಾಕವು ಇಲ್ಲೋ, ಅಂದರೆ ಜಾಬ್ ಆಪರ್ಚುನಿಟಿ ಹೆಂಗೆ ಅದಾವು, ಈ ಒಂದು ಕೋರ್ಸ್ನ ಮಾಡಾಕತ್ತೀನಿ ಹೇಳ್ರಿ ಹಂಗೆ ಅಂತ ಅಲ್ಲಿರೋಂದವ್ರಿಗೆ ಕೇಳಬೇಕು.
ಹೆಂಗಿರಬೇಕು ನಿಮ್ಮ ಕಾಂಟ್ಯಾಕ್ಟ್ ಅಂದ್ರೆ ಲೈಕ್ ಕೇಳ್ಬೇಕು, ಅವ್ರಿಗೆ ಕೇಳಿ ಪ್ರತಿಯೊಂದು ಕಾಲೇಜ್ ಬಗ್ಗೆ ಕೇಳಬೇಕು. ಅದು ಕಾಲೇಜವ್ರು ಹೆಂಗೆ ಹೇಳ್ತಾರೆ, ಅವ್ರು ಮಾತಾಡೋದ್ರೆ ಹೆಂಗೆ ಇರ್ತೈತಿ, ಲೈಕ್ ಅವ್ರು ಜಾಸ್ತಿ ಕಾಲೇಜ್ ಬಗ್ಗೆ ಹೊಗಳಾಕತ್ತಾರೋ ಅಥವಾ ಇರೋ ಪ್ಯಾಕ್ಟ್ ಹೇಳಕತ್ತಾರೋ ಅದನ್ನು ನೀವು ಚೆಕ್ ಮಾಡಬೇಕು. ಆಲ್ಮೋಸ್ಟ್ ಈಗ ಪ್ರತಿಯೊಬ್ಬರು ಎಲ್ಲ ಕಾಲೇಜಲ್ಲಿಯೂ ಸಹ ಆ ಒಂದು ಕಾಲೇಜಿನ ಒಂದು ಕ್ಯಾಂಪಸ್ ವಿಡಿಯೋ ಆಗಿರಲಿ ಎಲ್ಲ ಲಾಗ್ ಎಲ್ಲ ಮಾಡಿರ್ತಾರೆ. ಜಸ್ಟ್ ನೀವು ನೋಡ್ರಿ ಅದನ್ನೆಲ್ಲ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗೇ ಆಕೈತಿ ಹೆಂಗತಿ ಅಲ್ಲಿ ಒಂದು ಸ್ಟೂಡೆಂಟ್ಸ್ಗಳು ಹೆಂಗೆ ಅದಾರ ಏನು ಅನ್ನೋದ್ರ ಬಗ್ಗೆ ನಿಮಗೂ ಗೊತ್ತಾಕೈತಿ. ಇದೆಲ್ಲ ಫಸ್ಟ್ ಒಂದು ಅಡ್ಮಿಷನ್ ಮಾಡಬೇಕಾದ್ರೆ ಹೇಳೀನಿ. ಮತ್ತು ಅಡ್ಮಿಷನ್ ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಅಂದರೆ ಇವಾಗ ಜಸ್ಟ್ ಏನಪ್ಪ ಅಂತಂದ್ರೆ ಮಾಕ್ ರೌಂಡ್ ಆದಮೇಲೆ ನಿಮಗೇನಪ್ಪ ಅಂತಂದ್ರೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ. ಎಡಿಟಿಂಗ್ ಬಿಟ್ಟಾರೆ ಈಗ ಆಲ್ರೆಡಿ. ಅದೇ ಆಪ್ಷನ್ ಲಿಂಕ್ ಒಳಗೆ ನೀವು ಮತ್ತೆ ಹೋಗಿ ಎಡಿಟ್ ಮಾಡ್ಕೋಬೋದು. ಅದಾದಮೇಲೆ ಒಂದು ವಿತಿನ್ ವರ್ಕಿಂಗ್ 2-3 ಡೇಸಲ್ಲಿ ನಿಮಗೆ ಅಗೇನ್ ಏನಪ್ಪ ಅಂತಂದರೆ ಮತ್ತೆ ನೀವು ಫಸ್ಟ್ ಒಂದು ರಿಸಲ್ಟನ್ನು ಬಿಡ್ತಾರೆ. ಸೊ ಫಸ್ಟ್ ಒಂದು ರಿಸಲ್ಟ್ ಬಿಟ್ಟ ಮೇಲೆ ಇಪ್ ನಿಮಗೆ ಓಕೆ ಇತ್ತು ಅಡ್ಮಿಷನ್ ಮಾಡ್ಕೋಬೋದು. ಇಪ್ ನಿನಗೆ ವಲ್ಲ ನಾ ಹೋಲ್ಡ್ ಒಳಗೆ ಇಡ್ತೀನಿ ಅಂದ್ರೆ ಹೋಲ್ಡ್ ಒಳಗೆ ಇಟ್ಕೋಬೋದು. ಹೋಲ್ಡ್ ಒಳಗೆ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಸೊ ನೆಕ್ಸ್ಟ್ ರೌಂಡಿಗೆ ಹೋದ್ರಿ ಅಂದ್ರೆ ಅಲ್ಲಿ ನಿಮಗೆ ಬೇಕಾದಂಥ ಕಾಲೇಜನ್ನು ನೀವು ಎಡಿಟ್ ಮಾಡ್ಕೋಬೋದು. ಇವಾಗ ಫಾರ್ ಎಕ್ಸಾಂಪಲ್ ಮಾಕ್ ಮುಗೀತು, ಮಾಕ್ ಎಡಿಟಿಂಗ್ ಬಿಟ್ಟಾರ ಈಗ. ಸೊ ಎಡಿಟಿಂಗ್ನೂ ಮುಗಿದ್ಮೇಲೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಫಸ್ಟ್ ರೌಂಡಿಂದ ಇದು ಬರ್ತೈತಿ, ರಿಸಲ್ಟ್ ಬರ್ತೈತಿ. ಸೊ ರಿಸಲ್ಟ್ ಬಂದಮೇಲೆ ಆಮೇಲೆ ಅಲ್ಲಿ ಹೋಗಿ ಅಡ್ಮಿಷನ್ ಅಡ್ಮಿಷನ್ ಮಾಡ್ಕೋಬೋದು. ಆಮೇಲೆ ಲೈಕ್ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ 4 ಸ್ಟೆಪ್ ಬರ್ತಾವೆ. ಮತ್ತು ಅಲ್ಲಿ ಏನೇನು 4 ಸ್ಟೆಪ್ ಅಂದ್ರೆ ಫಸ್ಟ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ ಒಂದಿಷ್ಟು ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 1 ಮೀನ್ಸ್ ಅಡ್ಮಿಷನ್ ಮಾಡ್ಕೋತೀನಿ ಅನ್ನೋದು, ಇಷ್ಟ ಆಗೈತೆ ಕಾಲೇಜ್ ನಾನು ಅಡ್ಮಿಷನ್ಗೆ ಹೋಗ್ತೀನಿ ಅನ್ನೋದು. ಚಾಯ್ಸ್ 2 ಬಂದುಬಿಟ್ಟು ನನಗೆ ಕಾಲೇಜ್ ಓಕೆ ಐತಿ, ನಾ ಇದಕ್ಕೆ ಹೋಗೋಕೆ ಇಷ್ಟ ಇಲ್ಲ, ನಾ ಇದನ್ನು ಹೋಲ್ಡ್ ಒಳಗೆ ಇಟ್ಕೋತೀನಿ ಅಂದ್ರೆ ಚಾಯ್ಸ್ 2. ಇನ್ನು ಚಾಯ್ಸ್ 3 ಅಂದ್ರೆ ಸಿಕ್ಕಂಥ ಕಾಲೇಜ್ ನನಗೆ ಇಷ್ಟನೇ ಇಲ್ಲ, ನಾ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ, ಉಳಿದಿರೋ ಕಾಲೇಜಸ್ ಅಷ್ಟೇ ಇರಲಿ. ಅದೊಂದೇ ಕಾಲೇಜ್ ಡಿಲೀಟ್ ಆಗ್ತೈತಿ, ಉಳಿದಿರೋ ಆಪ್ಷನ್ ಇಲ್ಲ ಅಷ್ಟೇ ಉಳಿತೈತಿ ಸೇಮ್. ಇನ್ನು ಚಾಯ್ಸ್ 4 ಬಂದುಬಿಟ್ಟು ಏನಂದರೆ ನನಗೆ KCT ಕೌನ್ಸಿಲಿಂಗ್ ಪ್ರೊಸೆಸ್ಸೇ ಬೇಡ, ನಾನು ಹೊರಗೆ ಬರ್ತೀನಿ ಅನ್ನೋದಕ್ಕೆ ಚಾಯ್ಸ್ 4 ಇರ್ತೈತಿ. ಸೊ ಇದು ಚಾಯ್ಸ್ ಬಗ್ಗೆ ಆಯಿತು. ಇದ್ರ ಬಗ್ಗೆ ಇನ್ನೂ ಸಂಪೂರ್ಣ ಬೇಕಂದ್ರೆ ಆಲ್ರೆಡಿ ಒಂದು ವೀಡಿಯೋ ಐತಿ ನನ್ನ ಚಾನಲ್ ಒಳಗೆ, ಹೋಗಿ ಚಾಯ್ಸ್ ಬಗ್ಗೆ ನೋಡ್ಕೊಳ್ರಿ. ಮತ್ತು ಅಗೇನ್ ಫಸ್ಟ್ ರೌಂಡ್ ಮುಗಿದ್ಮೇಲೆ 10ರಿಂದ 15 ದಿನ ಕೊಡ್ತಾರೆ. ಅಂದ್ರೆ ಅಡ್ಮಿಷನ್ ಮಾಡ್ಕೊಳಕ್ಕಂದ್ರೆ ಯಾರ್ಯಾರು ಫಸ್ಟ್ ರೌಂಡ್ ಒಳಗೆ ಇನ್ನು ಸೀಟ್ ಅಲಾಟ್ ಆಗಿರ್ತೈತಿಲ್ಲ, ಇವಾಗ ಎಲ್ಲ ಒಂದಿಷ್ಟು ಚೆನ್ನಾಗಿರೋ ರ್ಯಾಂಕ್ ಇರೋರಿಗೆ ಅವ್ರಿಗೆ ಬೇಕಾದಂಥ ಕಾಲೇಜಸ್ ಸಿಕ್ಕಿರ್ತೈತಿ, ಅವ್ರು ಹೋಗಿ ಅಡ್ಮಿಷನ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಸೊ ಯಾವ್ಯಾವ ಕಾಲೇಜ್ ಒಳಗೆ ಅವ್ರು ಸೀಟ್ ಸಿಕ್ಕೈತಿಲ್ಲ, ಯಾವ್ಯಾವ ಬ್ರಾಂಚಿಗೆ ಅವ್ರು ಬೇಕಾಗಿತ್ತು ಅವರ ಪ್ರಿಯಾರಿಟಿ ವೈಸ್ ಅಲ್ಲಿ ಹೋಗಿರೋರು ಅಡ್ಮಿಷನ್ ಮಾಡ್ಕೋತಾರೆ. ಒಂದು ಕಾಲೇಜಿಗೆ ಹೋಗಿ ಎಲ್ಲ ಮಾಡಿ ಅವ್ರು ಹೋಗಿ ಅಡ್ಮಿಷನ್ ಮಾಡಿದ್ರು ಅಂದ್ರೆ ಸೊ ಆಮೇಲೆ ಮುಂದೊಂದು ಸ್ವಲ್ಪ ಸೀಟ್ ಉಳಿತಾವೆ. ಸೊ ಸೀಟ್ ಉಳಿದು ಮಾಡೋದು ಅಂದ್ರೆ ನೀವು ಅವಾಗ ಒಂದು ಇದು ಮಾಡ್ಕೋಬೋದು. ಅಗೇನ್ ನೀವು ಮತ್ತೆ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ನಿಮ್ಮೊಂದು ಕಾಲೇಜ್ ಸೆಟ್ ಮಾಡಿಕೊಂಡು ಅಗೇನ್ ಎಡಿಟಿಂಗ್ ಲಿಂಕ್ ಬಿಡ್ತಾರೆ, ನೀವು ಆಮೇಲೆ ಎಡಿಟ್ ಮಾಡ್ಕೋಬೋದು. ಸೊ ಇದು ಫಸ್ಟ್ ರೌಂಡಿನೆಲ್ಲ ಪ್ರೊಸೆಸ್ ಮುಗೀತು. ಇನ್ನು ಸೆಕೆಂಡ್ ರೌಂಡು ಸೇಮ್ ಹಿಂಗೆ ಮತ್ತೆ ಅಗೇನ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಡ್ತಾರೆ. ನೀವು ಫಸ್ಟ್ ರೌಂಡ್ ಎಲ್ಲ ಆದಮೇಲೆ ಎಡಿಟ್ ಆದಮೇಲೆ ನಿಮ್ಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಡ್ತಾರೆ. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟ ಮೇಲೆ ಅಗೇನ್ ನೀವು ಮತ್ತೆ ಮುಂದಿನ ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಇದು ನಿಮಗೆ ಇಷ್ಟ ಆಗಿತ್ತು ಹೋಗೋದು, ಇಷ್ಟ ಆಗಿರಲಿಲ್ಲ ಅಂದರೆ ಹೋಲ್ಡ್ ಮಾಡೋದು. ಸೆಕೆಂಡ್ ರೌಂಡಲ್ಲಿ ಮತ್ತೆ ಪ್ರೊಸೀಜರ್ ಚೇಂಜ್ ಆಕೈತಿ, ಅಂದರೆ ಪೇಮೆಂಟ್ ಎಲ್ಲ ಮಾಡಬೇಕಾಗಿರ್ತೈತಿ ನೀವು. ಸೊ ಅದೆಲ್ಲ ಚಾಯ್ಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದರೆ ಚಾನಲ್ ಒಳಗೆ ಇರ್ತೈತಿ, ಜಸ್ಟ್ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿರಿ ನನ್ನ ಚಾನಲ್, ಯೂಟ್ಯೂಬ್ ಚಾನಲಲ್ಲಿ. ಸೊ ನಿಮ್ಗೆ ಈಸಿಯಾಗಿ ಸಿಗ್ತೈತಿ. ಸೊ ಇದಾಗಿತ್ತು ಇವತ್ತು ನೋಡು. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಸೊ ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಂತ. ಓಕೆ, ಟಾಟಾ, ಬಾಯ್.